ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏಮ್ಸ್ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನವರು ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ವಯೋಮಿತಿ ಎಷ್ಟಿರಬೇಕು, ಅಪ್ಲಿಕೇಶನ್ನ ಆನ್ಲೈನ್ ಹಾಕಬೇಕಾ ಆಫ್ಲೈನ್ ಹಾಕಬೇಕಾ, ಆನ್ಲೈನ್ ಆದರೆ ಹೇಗೆ, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕೋಬಹುದು. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ ತಿಳ್ಕೋಬಹುದು. ವಿಡಿಯೋನ ಶುರು ಮಾಡೋಣ. ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನವರು 4576 ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಹಲವಾರು ಹುದ್ದೆ ಖಾಲಿ ಇದೆ, ಹೇಳ್ತಾ ಹೋಗ್ತೀನಿ ಮುಂದೆ. ಸ್ಯಾಲರಿಯನ್ನು ನೋಡೋದಾದ್ರೆ 19,900 ರೂಪಾಯಿಂದ ಹಿಡಿದು 92,300 ರೂಪಾಯಿ ಇರುತ್ತೆ. ಇದು ತಿಂಗಳ ಸ್ಯಾಲರಿ ಆಗಿರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಅಸಿಸ್ಟೆಂಟ್ ಡಯಟಿಷಿಯನ್ ಹುದ್ದೆ 15, ಡೆಮಾನ್ಸ್ಟ್ರೇಟರ್ ಹುದ್ದೆ 1, ಡಯಟಿಷಿಯನ್ ಹುದ್ದೆ 8, ಅಸಿಸ್ಟೆಂಟ್ ಅದರಲ್ಲಿ ಹಲವಾರು ಥರ ಇದೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟು, ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಫೀಸ್ ಅಸಿಸ್ಟೆಂಟು, ಈ ಥರ ಹಲವಾರು ಅಸಿಸ್ಟೆಂಟ್ ಹುದ್ದೆಗಳಿದೆ. 99 ಇದೆ. ಡೇಟಾ ಎಂಟ್ರಿ ಆಪರೇಟರು, ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟು, ಇದರಲ್ಲೂ ಹಲವಾರಿದೆ. ಇದು 182 ಇದೆ. ನೆಕ್ಸ್ಟ್ ನೋಡೋದಾದ್ರೆ ಅಸಿಸ್ಟೆಂಟ್ ಇಂಜಿನಿಯರಲ್ಲಿ 3 ಟೈಪ್: ಸಿವಿಲ್, ಎಲೆಕ್ಟ್ರಿಕಲ್ ಮತ್ತು ACR. ಆಡಿಯೋಮೀಟರ್ ಟೆಕ್ನಿಷಿಯನ್ನು, ಸ್ಪೀಚ್ ಥೆರಪಿಸ್ಟು, ಎಲೆಕ್ಟ್ರಿಷಿಯನ್ ಇದೆ, ಲೈನ್ಮೆನ್ ಇದೆ, ವೈರ್ಮೆನ್ ಇದೆ. ಇದು 25 ಹುದ್ದೆ ಖಾಲಿ ಇದೆ. ಡ್ರಾಫ್ಟ್ಸ್ಮೆನ್ ಗ್ರೇಡ್ 3 ನೋಡೋದಾದ್ರೆ 1 ಹುದ್ದೆ ಖಾಲಿ ಇದೆ. ಅಸಿಸ್ಟೆಂಟ್ ಲಾಂಡ್ರಿ ಸೂಪರ್ವೈಸರ್ 6 ಹುದ್ದೆ. ಸ್ಟೋರ್ ಕೀಪರಲ್ಲಿ 2 ಥರ ಇದೆ: ಡ್ರಗ್ಸ್ ಮತ್ತು ಜನರಲ್ 4, 8 ಹುದ್ದೆ. ಫಾರ್ಮಸಿಸ್ಟ್ ಹೋಮಿಯೋಪತಿಯಲ್ಲಿ 12 ಖಾಲಿ ಇದೆ. ಜೂನಿಯರ್ ಅಕೌಂಟ್ಸ್ ಆಫೀಸರ್ ಮತ್ತು ಬೇರೆ ಹಲವಾರು ಥರದ ಅಕೌಂಟ್ಸ್ ಆಫೀಸರು, ಚೀಫ್ ಕ್ಯಾಷಿಯರ್ ಎಲ್ಲ ಇದೆ, 30 ಹುದ್ದೆ ಖಾಲಿ ಇದೆ. ಜೂನಿಯರ್ ಮೆಡಿಕಲ್ ರೆಕಾರ್ಡ್ ಆಫೀಸರ್, ರಿಸೆಪ್ಷನಿಸ್ಟ್ ಹುದ್ದೆ 12 ಇದೆ. ಜೂನಿಯರ್ ಮೆಡಿಕಲ್ ಆಫೀಸರ್, ಮೆಡಿಕಲ್ ರೆಕಾರ್ಡ್ ಆಫೀಸರ್ ಹುದ್ದೆ 9 ಇದೆ. ಬೇರೆ ಎಲ್ಲ ಕೆಲವೊಂದು ಹೇಳ್ತಾ ಹೋಗ್ತೀನಿ, ಮಿಕ್ಕಿದ್ದನ್ನ ನೀವು ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ಕೊಳ್ಳಿ, ಅದು ಹೇಗೆ ಸಿಗುತ್ತೆ ಅಂತ ಮುಂದೆ ಹೇಳ್ತೀನಿ. ಲ್ಯಾಬ್ ಅಟೆಂಡೆಂಟ್ ಹುದ್ದೆ 69 ಇದೆ. ಲ್ಯಾಬ್ ಟೆಕ್ನಿಷಿಯನ್ 4. ಲ್ಯಾಬ್ ಟೆಕ್ನಿಷಿಯನ್ನಲ್ಲಿ ಹಲವಾರು ಥರ ಇದೆ, ಇಲ್ಲಿ ನೋಡ್ಕೊಳ್ಳಿ. ಲ್ಯಾಬ್ ಅಸಿಸ್ಟೆಂಟ್ ಕೂಡ 9. ಲ್ಯಾಬ್ರೇಟರಿ ಅಟೆಂಡೆಂಟ್ ಹುದ್ದೆ 3. ಟೆಕ್ನಿಕಲ್ ಆಫೀಸರ್ 4. ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಟೆಕ್ನಿಷಿಯನ್ ಹುದ್ದೆ 10. ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬರೇಟರಿ 49. ಡ್ರೆಸ್ಸರು, ಹಾಸ್ಪಿಟಲ್ ಅಟೆಂಡೆಂಟು, ಇವೆಲ್ಲ ಹುದ್ದೆಗಳಿದೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫು, ಅಟೆಂಡೆಂಟು, ನರ್ಸಿಂಗು, ಅವೆಲ್ಲ 549 ಹುದ್ದೆ ಖಾಲಿ ಇದೆ. ಓಕೆನಾ? ಲ್ಯಾಬರೇಟರಿ ಅಟೆಂಡೆಂಟ್ ಬೇರೆ EGಯಲ್ಲೂ ಇದೆ. ರೇಡಿಯೋಗ್ರಾಫರ್ ಹುದ್ದೆ ಇದೆ. ಫಾರ್ಮಸಿಸ್ಟ್ ಆಯುರ್ವೇದಿಕಲ್ಲೂ ಇದೆ, 27 ಹುದ್ದೆ. ನೆಕ್ಸ್ಟ್ ಡ್ರೈವರ್ ಹುದ್ದೆ ಇದೆ 12. ಲೈಬ್ರರಿಯನ್ ಗ್ರೇಡ್ 3 ಹುದ್ದೆ ಇದೆ 15. ನೆಕ್ಸ್ಟ್ ಆರ್ಟಿಸ್ಟ್ ಬಾರ್ ಮಾಡ್ಯುಲರ್ ಆರ್ಟಿಸ್ಟ್ ಹುದ್ದೆ 9 ಇದೆ. ಯೋಗ ಇನ್ಸ್ಟ್ರಕ್ಟರ್ 5. ಪ್ರೋಗ್ರಾಮರ್ 15. ಫಾರ್ಮಾ ಕೆಮಿಸ್ಟ್ ಇದೆ ಹುದ್ದೆ 169. ಸ್ಟೆನೋಗ್ರಾಫರಿಗೂ ಇದೆ, ಇಲ್ಲಿ ನೋಡಿ. ಜೂನಿಯರ್ ಸ್ಕೇಲ್ ಸ್ಟೆನೋ ಹಿಂದಿ. ಪರ್ಸನಲ್ ಅಸಿಸ್ಟೆಂಟು, PA ಟು ಪ್ರಿನ್ಸಿಪಲ್ಲು, ಪ್ರೈವೇಟ್ ಸೆಕ್ರೆಟರಿ, ಸ್ಟೆನೋಗ್ರಾಫರ್ ಈ ಹುದ್ದೆ 193 ಇದೆ. ಫಾರ್ಮಾ ಕೆಮಿಸ್ಟು ಹುದ್ದೆ 169 ಇದೆ. ಫಾರ್ಮಸಿಸ್ಟ್ ಗ್ರೇಡ್ 2, ಡಿಸ್ಪೆನ್ಸಿಂಗ್ ಅಟೆಂಡೆಂಟ್ಸ್ ಎಲ್ಲದೂ ಇದೆ ಇದರಲ್ಲಿ. ಓಕೆನಾ? ಪ್ಲಂಬರ್ ಹುದ್ದೆ 9. ಟೈಲರ್ ಗ್ರೇಡ್ 3 ಹುದ್ದೆ 1. ನೆಕ್ಸ್ಟ್ ಪೇಂಟರ್ ಹುದ್ದೆ 1. ಜನರಲ್ ಮ್ಯಾನೇಜರ್ ಹುದ್ದೆ ಇದೆ ಕೆಫೆಟೇರಿಯಾಗೆ, ಅಂದರೆ ಕ್ಯಾಂಟೀನಿಗೆ 1 ಹುದ್ದೆ ಖಾಲಿ ಇದೆ. ಕ್ಲರ್ಕ್ ಹುದ್ದೆ 82 ಖಾಲಿ ಇದೆ, ಹಲವಾರು ಥರ ಕ್ಲರ್ಕ್ ಇದೆ. ಅಸಿಸ್ಟೆಂಟ್ ಸ್ಟೋರ್ ಆಫೀಸರು, ಜೂನಿಯರ್ ಸ್ಟೋರ್ ಆಫೀಸರು, ಸ್ಟೋರ್ ಕೀಪರ್ ಆ್ಯಂಡ್ ಕ್ಲರ್ಕ್ ಹುದ್ದೆ 82 ಖಾಲಿ ಇದೆ. ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಹುದ್ದೆ 1 ಖಾಲಿ ಇದೆ. ಇದಿಷ್ಟು ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ, ಅಥವಾ ವಿಡಿಯೋ ನೋಡಿದ್ರಲ್ಲ ಪಾಸ್ ಮಾಡಿ ಬ್ಯಾಕ್ ಹೋಗಿ. ಓಕೆನಾ? ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ನ ಓಪನ್ ಮಾಡಿದ್ದೀವಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಫಾಲೋ ಕೊಟ್ಕೊಂಡು ಪ್ರತಿದಿನನೂ ಡೀಟೇಲ್ಸ್ನ ನೋಡ್ಕೋಬಹುದು ಮತ್ತು ವಿಡಿಯೋನು ನೋಡ್ಕೋಬಹುದು. ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತ ಡೀಟೇಲ್ಸ್ ಇದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇಲ್ಲಿಂದ ಶೇರ್ ಕೂಡ ಮಾಡಬಹುದು. ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರ ತಿಳ್ಕೊಳ್ಳೋಣ. ಹಲವಾರು ಹುದ್ದೆಗಳಿಗೆ ಹಲವಾರು ಬೇರೆ ಬೇರೆ ಇದೆ, ಅದನ್ನು ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ಕೊಳ್ಳಿ. ಟೋಟಲ್ ಆಗಿ ಯಾವ್ಯಾವ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ಹೇಳ್ತಾ ಇದ್ದೀನಿ. 10th, 12th, ITI, ಡಿಪ್ಲೊಮೊ, D ಫಾರ್ಮಾ, B ಫಾರ್ಮಾ, PT, BTH, BPTH, BSc, ಡಿಗ್ರಿ, BE, BTech, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ನು, MSc, MA, MSW, ಮಾಸ್ಟರ್ ಡಿಗ್ರಿ,
ಯಾವ್ದಾದ್ರು ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕು. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ಗಳು ಜಾಬ್ ಇದೆ. ಯಾಕಂದರೆ 4576 ಇರೋದ್ರಿಂದ ಎಲ್ಲದಕ್ಕೂ ಜಾಬ್ ಇರುತ್ತೆ. ನೀವು ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಓಕೆನಾ. ವಯೋಮಿತಿಯ ಡೀಟೇಲ್ಸ್ನ ನೋಡೋಣ. ಮಿನಿಮಮ್ ನಿಮಗೆ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅಂದರೆ 18ರಿಂದ 45 ವರ್ಷದವರು. ಓಕೆನಾ. ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ವರ್ಷಗಳ ಸಡಿಲಿಕೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರಾ ಅಂಥವರಿಗೆ ಈ ವಿಡಿಯೋನ, ಈ ಚಾನಲ್ನ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ವಯೋಮಿತಿ ಸಡಿಲಿಕೆ ಕೊಟ್ಟಿರಲ್ಲ. OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. PWBD ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. PWBD ಅಂತ ಹೇಳಿದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹೇಳಿ, ಅಂಥವರಿಗೆ 10 ವರ್ಷಗಳ ಸಡಿಲಿಕೆ. ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ PWD ಅಂದರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅದೇ ಏನಾದರೂ SC/ST EWS ಕ್ಯಾಂಡಿಡೇಟ್ಸ್ಗಳಿಗೆ 2400 ರೂಪಾಯಿ ಇರುತ್ತೆ. ಜನರಲ್ OBC ಕ್ಯಾಂಡಿಡೇಟ್ಸ್ಗಳಿಗೆ 3000 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫೀಸ್ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ವಿವರ ನೋಡೋದಾದರೆ ಆನ್ಲೈನಲ್ಲಿ CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತಲ್ಲ, ಆ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕು. ಓಪನ್ ಆಗಿದ್ದ ದಿನಾಂಕ 7/1/2025, ಕೊನೆಯ ದಿನಾಂಕ 31 ಜನವರಿ 2025. ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಅಕ್ಸೆಪ್ಟೆನ್ಸ್ ಟು ಅಪಿಯರ್ ಇನ್ ಎಕ್ಸಾಮಿನೇಷನ್ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಎಕ್ಸಾಮ್ಗೆ ಅಪಿಯರ್ ಆಗೋಕ್ಕೆ ಇರುತ್ತಲ್ಲ ಅಪ್ಲಿಕೇಶನ್ ಫಾರಮ್ನ 11 ಫೆಬ್ರವರಿ 2025ಕ್ಕೆ ಅದನ್ನು ಓಪನ್ ಮಾಡ್ತಾರೆ. ಡೇಟ್ ಹೇಳಿದರೆ ಓಕೆನಾ. ಡೇಟ್ ಆಫ್ ಕರೆಕ್ಷನ್ ಇನ್ ಅಪ್ಲಿಕೇಶನ್ ಫಾರ್ಮ್ ಆ್ಯಸ್ ಅಲೌಡ್. ನಿಮ್ಮ ಅಪ್ಲಿಕೇಶನ್ ಫಾರಮ್ನಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡೋ ಹಾಗಿದ್ರೆ ಅದು 12ರಿಂದ 14 ಫೆಬ್ರವರಿ 2025ಕ್ಕೆ ಕಾಲ ಅವಕಾಶ ಕೊಟ್ಟಿರ್ತಾರೆ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ. ಡೇಟ್ ಆಫ್ ಎಕ್ಸಾಮಿನ ಡೇಟ್ ಯಾವತ್ತಿರುತ್ತೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಪ್ರೋಸೆಸ್ನಲ್ಲಿ ವಿವರಿಸಿದ್ನಲ್ಲ, ಅದು 26ರಿಂದ 28 ಫೆಬ್ರವರಿ 2025ಕ್ಕೆ ಇರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಸಂಪೂರ್ಣವಾಗಿ ಅಫಿಷಿಯಲ್ ನೋಟಿಫಿಕೇಷನ್ನ ಓದ್ಕೊಳ್ಳಿ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ, ಏನೇನು ಎಲಿಜಿಬಿಲಿಟಿ ಇದೆ ಅಂತೆಲ್ಲ ಓದ್ಕೊಳ್ಳಿ. ಈ ಅಫಿಷಿಯಲ್ ನೋಟಿಫಿಕೇಷನ್ PDF ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಆ ಕ್ಲಿಕ್ ಮಾಡಿ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಷನ್ PDFನ ಡೌನ್ಲೋಡ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಆನ್ಲೈನ್ ಅಂತ ಹೇಳಿದೆ, ಅದಕ್ಕೆ ವೆಬ್ಸೈಟ್ ಅಡ್ರೆಸ್ ಬೇಕಲ್ವಾ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಇದು ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಇದನ್ನು ಕೂಡ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ AIIMSEXAMS.AC.in. ಇದಿಷ್ಟು ಈ ಜಾಬ್ನ ವಿವರ. ನೀವು ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಹೋಗಬೇಕಂತೇನಿಲ್ಲ, ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಕೂಡ ಅಲ್ಲಿಂದನೂ ಹೋಗ್ಬೋದು. ತಿಳ್ಕೊಂಡಿರಾ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ.